ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವಂಥ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಕಾಂಬಿನೇಷನ್ ಆಗಿರುವಂಥ ಒಂದು ಮಸ್ತ್ ಆಗಿರುವ ಚಟ್ನಿ ರೆಸಿಪಿನ ಮಾಡಿ ತೋರ್ಸಾಕತ್ತೇನೆ ರೀ. ಹುಷಾರಿಲ್ಲದೆ ಬಾಯಿ ಕೆಟ್ಟೈತಿ, ಬಾಯಿಗೇನು ರುಚಿ ಸೇರ್ತಾ ಇಲ್ಲ ಅಂದಾಗ ಒಮ್ಮೆ ನೀವು ಈ ಚಟ್ನಿನ ಮಾಡಿ ನೋಡ್ರಿ. ಹುಷಾರು ತಪ್ಪಿದಾಗ ಮಾತ್ರ ಅಲ್ಲ, ಹುಷಾರಿದ್ದಾಗಲೂ ಕೂಡ ಇದೇ ಚಟ್ನಿನ ದಿನಾಲೂ ಮಾಡ್ಕೊಂಡು ತಿಂತೀರಾ. ಅಷ್ಟೊಂದು ರುಚಿಯಾಗಿ ಟೇಸ್ಟಿಯಾಗಿ ಬರ್ತೈತ್ರಿ. ಮತ್ತು ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಈಸಿ ಐತಿ. ಕೇವಲ 5ರಿಂದ 10 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡಾಕ. ಬರ್ರಿ ಹೆಂಗಿದ್ರೆ ತಡ ಮಾಡ್ದೆ ಈ ಒಂದು ಚಟ್ನಿ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಇವಾಗ ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡೋಕೆ ಈ ರೀತಿ ಹಸಿ ಮೆಣಸಿನ್ಕಾಯಿನ ತೊಗೊಂಡೇನ್ರಿ. ಸ್ವಲ್ಪ ಖಾರ ಕಡಿಮೆ ಇದ್ದು ನೋಡ್ಕೊಂಡು ತಗೋರಿ. ಖಾರ ಜಾಸ್ತಿ ತಿನ್ನೋರಿಗಾದ್ರೆ ಈ ರೆಸಿಪಿ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನೋಡ್ರಿ, ನಾನು ಈ ಮೆಣಸಿನ್ಕಾಯಿನ ತೊಟ್ಟನ್ನೆಲ್ಲ ನೀಟಾಗಿ ತೆಗೆದು ಈ ರೀತಿ ಮಾಡಿ ಇಟ್ಕೊಳಕತ್ತೇನೆ. ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಚಟ್ನಿ ಮಾಡೋಕೆ ಈಸಿ ಆಗುತ್ತೆ. ಇವಾಗ ನೋಡ್ರಿ, ಸ್ಟವ್ನ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಆಗುವಷ್ಟು ಶೇಂಗಾ ಕಾಳನ್ನ ನಾನಿಲ್ಲೇ ಸೇರಿಸ್ಕೊಂಡೇನಿ. ಒಂದು ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ಕೊಂಡು ಇವೆಲ್ಲನೂ ನೀಟಾಗಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ನೀಟಾಗಿ ಫ್ರೈ ಮಾಡಿದ್ದೀನಿ. ಈ ರೀತಿ ಸ್ವಲ್ಪ ಫ್ರೈ ಆಗಿಂದ ಅವನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಂಡ್ಬಿಡಿ. ಇವಾಗ ನೆಕ್ಸ್ಟು ಅದೇ ಪ್ಲೇಟ್ಗೆ 2ರಿಂದ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆ ಕಾದ ನಂತರ ನಾವು ಆಗಲೇ ತೊಟ್ಟನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀವಲ್ಲ ಹಸಿ ಮೆಣಸಿನ್ಕಾಯಿ, ಇವನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡಿರಿ. ನೋಡ್ರಿ, ಇವಾಗ ಮೆಣಸಿನ್ಕಾಯಿ ಕೂಡ ನೀಟಾಗಿ ಫ್ರೈ ಆಗಾಕತ್ತಾವು. ಇಷ್ಟಾದ್ರೆ ಸಾಕು. ಉರಿನ ಆಫ್ ಮಾಡಿಬಿಟ್ಟು ಇವಾಗ ಇವನ್ನ ಕೂಡ ಒಂದು ಪ್ಲೇಟ್ಗೆ ನೀಟಾಗಿ ತೆಗೆದು ಇಟ್ಕೊಂಡ್ಬಿಡ್ರಿ. ನೋಡ್ರಿ, ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇವಾಗ ಈ ಫ್ರೈ ಮಾಡಿದಂಥ ಹಸಿ ಮೆಣಸಿನ್ಕಾಯಿನ ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಳಕತ್ತೇನೆ ರೀ. ಈ ಮಿಕ್ಸಿ ಜಾರ್ ಒಳಗೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಸಾಸಿವೆ, ಜೀರಿಗೆ, ಶೇಂಗಾ ಕಾಳು, ಕೊಬ್ಬರಿ ಮತ್ತು ಕಡಲೆಬೇಳೆ ಇವನ್ನೆಲ್ಲನೂ ನೀಟಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬರ್ರಿ. ಫಸ್ಟು ಸ್ವಲ್ಪ ತರಿಯಾಗಿದ್ರೂ ನಡಿತೈತ್ರಿ. ನೋಡ್ರಿ, ಈ ರೀತಿ ಪೂರ್ತಿ ಪೌಡ್ರ್ ಆಗಬೇಕು. ಇವಾಗ ನಾನಿಲ್ಲೇ ಇದಕ್ಕೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರಾಕತ್ತೇನೆ. ನೋಡ್ರಿ, ಈ ರೀತಿ ಪೌಡ್ರ್ ಆಗಿಂದ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಹಸಿ ಮೆಣಸಿನ್ಕಾಯಿ ಜೊತೆಗೆ ನಾನು ಸ್ವಲ್ಪ ಆಗುವಷ್ಟು ಬೆಳ್ಳುಳ್ಳಿ ಎಸಳನ್ನ ಸೇರಿಸ್ಕೊಂಡೇನ್ರಿ. ನಿಮ್ಮ ಹತ್ರ ಹಸಿ ಶುಂಠಿ ಇದ್ರೆ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು. ಇವಾಗ ನೋಡ್ರಿ, ಅದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲ್ಲುಪ್ಪನ್ನ ಸೇರಿಸ್ಕೊಳಕತ್ತೇನೆ ರೀ. ಉಪ್ಪನ್ನ ಸೇರಿಸ್ಕೊಂಡಾಗಿಂದ ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರು ಮತ್ತು ಸ್ವಲ್ಪ ಆಗುವಷ್ಟು ಕಾಯಿಸಿ ಇಟ್ಕೊಂಡಂಥ ಎಣ್ಣೆನ ಸೇರಿಸ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರಬೇಕು. ನೆನಪಿರಲಿ, ಇದನ್ನು ಪೇಸ್ಟ್ ಮಾಡುವಾಗ ನೀರನ್ನ ಉಪಯೋಗಿಸ್ಕೊಳ್ಬಾರ್ದು. ಈ ರೀತಿ ಸ್ವಲ್ಪ ಎಣ್ಣೆನ ಉಪಯೋಗಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಸ್ವಲ್ಪ ಇದು ತರಿಯಾಗಿ ಇರಬೇಕು, ಅಂದ್ರೆ ಪೂರ್ತಿ ಇದು ಹಿಟ್ಟಾದಂಗೆ ಆಗಬಾರ್ದ್ರಿ. ನೋಡ್ರಿ, ಈ ಕಡೆ ನಾನು ಪ್ಯಾನ್ನ ಮತ್ತು ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅಡುಗೆ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಆಗುವಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲೇ 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡೇನ್ರಿ. ಇವಾಗ ಈರುಳ್ಳಿನ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊರಿ. ನೋಡ್ರಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿಂದ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂಥ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಇವಾಗ ಇದ್ರೊಳಗೆ ಸೇರಿಸ್ಕೊಳ್ಬೇಕು. ಇದಕ್ಕೆ ನೀರು ಸ್ವಲ್ಪ ಕೂಡ ಸೇರಿಸ್ಕೊಳ್ಬಾರ್ದು. ಹಂಗೆ ಈ ಚಟ್ನಿನ ಮಾಡಿಕೊಂಡ್ರೆ ನಾವು ಇದನ್ನು ಆರಾಮಾಗಿ 2ರಿಂದ 3 ದಿನ ಇಟ್ಟು ತಿನ್ಬೋದು. ಫ್ರಿಜ್ ಒಳಗೆ ಇಡಬೇಕಂತೇನಿಲ್ಲ, ಹೊರಗಿಟ್ಟರು ಕೂಡ ಈ ಚಟ್ನಿ ಕೆಡೋದಿಲ್ಲ. ಆದರೆ ನೀರನ್ನ ಮಾತ್ರ ಯೂಸ್ ಮಾಡಬಾರ್ದು. ನೋಡ್ರಿ,
ನೋಡ್ರಿ ಇವಾಗ ನಾನಿಲ್ಲಿ ರುಬ್ಬಿ ಇಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಇದ್ರೊಳಗೆ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೇನೆ. ಮಿಕ್ಸ್ ಮಾಡ್ಕೊಂಡಾಗಿಂದ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2-3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ರುಚಿಯಾದಂಥ ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗುತ್ತೆ. ಸ್ಪೈಸಿ ಆಗಿರುತ್ತೆ ರೀ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರುತ್ತೆ. ಒಮ್ಮೆ ನೀವು ಈ ಚಟ್ನಿನ ಮಾಡ್ಕೊಂಡು ತಿಂದ್ರಿ ಅಂದ್ರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ರೆಸಿಪಿ ಅಂಥೇಳಿ. ಅಷ್ಟೊಂದು ಟೇಸ್ಟಿಯಾಗಿ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ರಿ ಇವಾಗ ನಾನಿಲ್ಲೇ ಒಂದು ಮುಚ್ಚಳನ ಮುಚ್ಚಿ 2-3 ನಿಮಿಷ ಬೇಯಿಸ್ಕೊಂಡ್ರೆ ಚಟ್ನಿ ಸೂಪರ್ ಆಗಿರುವಂಥ ಇನ್ಸ್ಟಂಟ್ ಕೇವಲ 5-10 ನಿಮಿಷ ಸಾಕು ಈ ಒಂದು ಚಟ್ನಿನ ಮಾಡೋಕೆ. ಸಾಂಬಾರು ಪಲ್ಯ ತಿಂದು ನಿಮ್ಗೇನಾದ್ರು ಬೇಜಾರಾಗಿದ್ದರೆ ಈ ಒಂದು ಚಟ್ನಿನ ಟ್ರೈ ಮಾಡಿ ನೋಡ್ರಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ನೋಡ್ರಿ ಇವಾಗ ಚಟ್ನಿ ಪೂರ್ತಿಯಾಗಿ ರೆಡಿ ಆಗೈತಿ. ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳಕತ್ತೇನೆ. ಬಿಸಿ ಬಿಸಿ ಅನ್ನಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ರೀ ಇದು. ಒಮ್ಮೆ ನೀವು ಮನೆ ಒಳಗೆ ಹಸಿಮೆಣ್ಸಿನ್ಕಾಯಿ ಇದ್ರೆ ಟ್ರೈ ಮಾಡಿರಿ. ಖಾರ ಇಷ್ಟಪಡೋರ್ಗಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಖಾರ ಕಡಿಮೆ ತಿಂತೀವಿ ಅನ್ನೋದಾದ್ರೆ ಅವರು ಹಸಿಮೆಣ್ಸಿನ್ಕಾಯಿನ ಯಾವ ಪ್ರಮಾಣದಾಗ ನಾನು ತೊಗೊಂಡಿದ್ದೆನಲ್ಲ ಅದರೊಳಗೆ ಅರ್ಧ ಪ್ರಮಾಣದಾಗ ಮೆಣಸಿನ್ಕಾಯಿ ತೊಗೋರಿ. ಇನ್ನರ್ಧ ಏನೈತಲ್ಲ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಇದೇ ರೀತಿ ಚಟ್ನಿನ ಮಾಡ್ಕೊಂಡ್ರೆ ಆ ಚಟ್ನಿ ಕೂಡ ಸೂಪರಾಗಿ ಬರ್ತೈತಿ. ಸೇಮ್ ಇದೇ ಟೇಸ್ಟ್ ಇರ್ತೈತಿ. ನೋಡ್ರಿ ಇವಾಗ ನಾನಿಲ್ಲೇ ಬಿಸಿ ಬಿಸಿ ಅನ್ನದ ಜೊತೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಈ ಒಂದು ಚಟ್ನಿನ ಸೇರಿಸ್ಕೊಂಡು ತಿಂತಾ ಇದ್ರೆ ನೀವು ಸೂಪರ್ ಅಂತೇಳಿ ಹೇಳ್ತೀರಿ ಕಮೆಂಟ್ ಮಾಡಿಂದ. ಅಷ್ಟೊಂದು ರುಚಿಯಾಗಿ ಟೇಸ್ಟಿಯಾಗಿ ಬರ್ತೈತ್ರಿ ಈ ರೆಸಿಪಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.